ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಮಗೆ ಸಪೋರ್ಟ್ ಕೂಡ ಮಾಡಿ. ಇವತ್ತಿನ ರೆಸಿಪಿ ತಂದು ನಾನು ಅಲಸಂದೆ ಪಲ್ಯ ಮಾಡ್ತಾ ಇದ್ದೀನಿ. ಉಡುಪಿ ಮಂಗಳೂರು ಸ್ಟೈಲಲ್ಲಿ ಅಲಸಂದೆ ಪಲ್ಯ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ಅಲಸಂದೆದು ಈ ಥರ ಅಲಸಂದೆ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದನ್ನೀಗ ಒಂದು ಕುಕ್ಕರಿಗೆ ಹಾಕೋತೇನೆ. ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಇದನ್ನು ಒಂದು ಸಿಟಿ ಬಂದರೆ ಸಾಕು ನಮಗೆ. ಸ್ವಲ್ಪ ನೀರು ಹಾಕಿ ಕೂಡ ಬೇಯಿಸ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ಒಂದು ಸಿಟಿ ಹಾಕಿಸ್ಕೊತೇನೆ ಅಷ್ಟೇ. ನೋಡಿ, ಇಲ್ಲಿ ಇದು ಕೂಪದ ಏನೂ ಹಾಕಿಲ್ಲ. ಈಗ ಒಂದು ಸಿಟಿ ನಾನು ಇದನ್ನು ಕೂಗಿಸ್ಕೊತೇನೆ. ಒಂದು ಸಿಟಿ ಆದಮೇಲೆ ತೋರಿಸ್ತೇನೆ. ನೋಡಿ, ಇಲ್ಲಿ ನಾನು ಕುಕ್ಕರ್ ಮಾಡ್ಕೊಂಡಿದ್ನೆಲ್ಲ ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಕು ನಮಗೆ. 2 ಸೀಟಿ ಹಾಕ್ಸಿದ್ದೇನೆ. ಈಗ ಮಸಾಲೆ ರೆಡಿ ಮಾಡೋಣ ಬನ್ನಿ. ನೋಡಿ, ಒಂದು ಕಡಾಯಿ ಇಟ್ಟಿದ್ದೇನೆ. ಕಡಾಯಿಗೆ ನಾನು ಇಲ್ಲಿ ಎಣ್ಣೆ ಕೂಡ ಹಾಕಿದ್ದೇನೆ, 1 ಟೇಬಲ್ ಸ್ಪೂನ್ ಅಷ್ಟು. ಅದು ಸ್ಕಿಪ್ ಆಗಿದೆ, ಸಾರಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಸ್ವಲ್ಪ ಇದು ಫ್ರೈ ಆಗಲಿ. ನೋಡಿ, ಈಗ ಫ್ರೈ ಆಗಿದೆ. ಇದಕ್ಕೆ ಒಂದು 8 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ ನಾನು ಇಲ್ಲಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕಾಯಿ ತುರಿನ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಹಸಿ ತೆಂಗಿನಕಾಯಿ, ಇದು ಫ್ರೆಶ್ ಇರುವಂಥ ಹಸಿ ತೆಂಗಿನಕಾಯಿ. ಯಾಕಂದರೆ ತುರಿ ಮಣಿ ಇಲ್ಲ ಅಂಥೇಳಿ ನಾನು ಮಿಕ್ಸಿಯಲ್ಲೇ ಕಟ್ ಮಾಡಿ ಮಿಕ್ಸಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದನ್ನು ಕೂಡ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಕಾಯಿ ತುರಿಮಣಿ ಇದ್ದವರು ನೀವು ತುರ್ಕೊಂಡು ಹಾಕೋಬೋದು ಫ್ರೆಂಡ್ಸ. ನಾನು ತುರಿಮಣಿ ಇಲ್ಲ ಅಂಥೇಳಿ ಮಿಕ್ಸಿಯಲ್ಲಿ ಮಾಡಿದ್ದೇನೆ ಅಷ್ಟೇ. ಈಗ ನೋಡಿ, ಇದು ಒಂದು ಸ್ವಲ್ಪ 2 ರಿಂದ 3 ನಿಮಿಷ ಫ್ರೈ ಆಗಬೇಕು. ಚೆನ್ನಾಗಿ ಇದು ಕೂಡ ಫ್ರೈ ಆಗಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ. ಈಗ ಗ್ಯಾಸನ್ನು ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಮಿಕ್ಸಿ ಮಾಡಬೇಕು. ತಣ್ಣಗಾಗಲಿಕ್ಕೆ ಇದನ್ನು ನಾನು ಬಿಟ್ಬಿಡ್ತೇನೆ. ನೋಡಿ, ನಾನು ಮಸಾಲೆ ಹುರಿದು ಇಟ್ಟಿದ್ನೆಲ್ಲ ಫ್ರೆಂಡ್ಸ್, ಅದು ಈಗ ಎಲ್ಲ ತಣ್ಣಗಾಗಿದೆ. ನೋಡಿ, ಇದು ಚೆನ್ನಾಗಿ ಈಗ ತಣ್ಣಗಾಗಬೇಕು. ಇದಕ್ಕೆಲ್ಲ ಹಾಕ್ತೇನೆ. ನೋಡಿ, ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ತೇನೆ. ಸೇರಿಸಿ ಇದನ್ನು ಈಗ ನುಣ್ಣಗೆ ನಾನು ಮಿಕ್ಸಿ ಮಾಡ್ತೇನೆ. ನೋಡಿ, ಮಸಾಲೆ ಈಗ ರುಬ್ಬಿಟ್ಟಿದ್ದೀನಿ. ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ಇಲ್ಲಿ ಫ್ರೆಂಡ್ಸ್, ಈಗ ನಾನು ಅದೇ ಕಡಾವಂಗಿ ಇಟ್ಟಿದ್ದೇನೆ. ಮಸಾಲೆ ಎಲ್ಲ ಹುರ್ಕೊಂಡಿದ್ನೆಲ್ಲ, ಯಾಕಂದರೆ ಅದರಲ್ಲಿ ಎಣ್ಣೆ ಇರುತ್ತೆ, ಮಸಾಲೆ ಎಲ್ಲ ಹತ್ತಿರುತ್ತೆ ಅಂಥೇಳಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ ಅಷ್ಟರಲ್ಲಿ. ನೋಡಿ, ಎಣ್ಣೆ ಕೂಡ ಕಾಯ್ತಾ ಇದೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತೇನೆ ನಾನು ಇಲ್ಲಿ. ಸಾಸಿವೆ ಹಾಕಬೇಕು. ಜೀರಿಗೆ ಅಂತೂ ಮಸಾಲೆಯಲ್ಲಿ ಹಾಕಿರ್ತೀವಿ ಫ್ರೆಂಡ್ಸ್. ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದರಲ್ಲಿ ನಾನು ಬೇಯಿಸಿಟ್ಟಿರುವಂಥ ಅಲಸಂಡೆನ ಹಾಕ್ತೀನಿ. ನೋಡಿ, ಇದನ್ನೀಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನಾನು ಈ ಥರ ಬಾಡಿಸ್ಕೊತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಉಡುಪಿಯಲ್ಲಿ ಏನೇ ಉಡುಪಿ ಮಂಗಳೂರು ಫಂಕ್ಷನ್ ಮಾಡಿದರೆ ಅದರಲ್ಲಿ ಒಂದು ಸೈಡ್ ಡಿಶ್ ಆಗಿ ಈ ಅಲಸಂಡೆ ಪಲ್ಯ ಇರುತ್ತೆ ಫ್ರೆಂಡ್ಸ. ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಟಿರೋಂಥ ನಾನು ಎಲ್ಲ ಮಸಾಲೆನ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಚೆನ್ನಾಗಿ ನೋಡಿ, ಈಗ ಇದನ್ನೆಲ್ಲದಕ್ಕೂ ಹೊಂದಬೇಕಿದು ಮಸಾಲೆ. ಈಗ ಹೊಂದೋ ಥರ ನಾವು ಎಲ್ಲವನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ ಈಗ ಮೊದಲಿಗೆ. ನೋಡಿ, ಈಗ ಇದು ಎಲ್ಲ ಮಸಾಲೆ ಹೊಂದಿರೋದ್ರಿಂದ ಸ್ವಲ್ಪ ಇದಕ್ಕೆ ನಾನು ನೀರು ಕೂಡ ಆ್ಯಡ್ ಮಾಡ್ತೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನೀರಷ್ಟೇ ಸಾಕು. ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬೇಯಿಸಿರೋದ್ರಿಂದ ಹಾಗೆ ಒಗ್ಗರಣೆ ಕೊಡಬೇಕು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತೇನೆ ಫ್ರೆಂಡ್ಸ್. ಎಷ್ಟು ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಳಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಈಗ
ಇದು ಮಸಾಲೆ ಎಲ್ಲ ಹೊಂದ್ಕೋಬೇಕು. ಸ್ಲೋ ಉರಿಯಲ್ಲಿ ಒಂದು 2 ರಿಂದ 3 ನಿಮಿಷ. ಇದಕ್ಕೆ ನೀರದು ಈಗೇನು ಸೇರಿಸಲ್ಲ ನಾನು. ಇಷ್ಟೇ ಇದಕ್ಕೆ 2 ರಿಂದ 3 ನಿಮಿಷ ಒಂದು ಮುಚ್ಚಳ ಮುಚ್ಚಿ ಹಾಗೆ ಉಮ್ಗೊಳ್ಳಿಕ್ಕೆ ಬಿಡ್ತೇನೆ ನಾನೀಗ. ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬಿಟ್ಬಿಡ್ತೇನೆ. ನೋಡಿ ಈಗ ಒಂದು 2 ರಿಂದ 3 ನಿಮಿಷ ಆಗಿದೆ. ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಸಖತ್ತಾಗಿದೆ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಅಲಸಂಡೆ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಉಡುಪಿ ಮಂಗಳೂರು ಸ್ಟೈಲು ಬ್ರಾಹ್ಮಿಣವ್ರು ಮಾಡ್ತಾರೆ ಈ ಥರ. ಇಲ್ಲಿ ಇದೇ ಥರ ಮಾಡೋದು. ಹಾಗಾಗಿ ಈ ಥರ ನಾನು ಇವತ್ತು ರೆಸಿಪಿ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ.